ಹೀಗೆ ಸಿಎಂ ಅಂತ ಹೇಳಿರುವಂತಹ ಕುಣಿಗಲ್ಲ ರಂಗನಾಥ್ಗೆ ಬಿಗ್ ಶಾಕ್. ತಮ್ಮ ಸಂಬಂಧಿ ಶಾಸಕರಿಗೆ ಶಾಕ್ ಕೊಟ್ಟಿರುವಂತಹ ಡಿಕೆ ಕುಣಿಗಲ್ ಶಾಸಕ ರಂಗನಾಥ್ಗೆ ಶೋಕಾಸ್ ನೋಟಿಸ್. ಅಂದ್ರೆ ಹೈಕಮಾಂಡ್ ಹೇಳಿರೋ ಮಾತನ್ನ ಯಾರೇ ತೆಗೆದಾಕಿದ್ರು ಬಿಡಲ್ಲ, ಪಕ್ಷ ನಿಷ್ಠೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಸಿಎಂ ಅಂತ ಹೇಳಿರುವಂತಹ ಕುಣಿಗಲ್ನ ರಂಗನಾಥ್ಗೆ ಶಾಕ್ ಮೇಲೆ ಶಾಕ್. ತಮ್ಮ ಸಂಬಂಧಿ ಶಾಸಕರಿಗೆ ಶಾಕ್ ಅನ್ನು ಕೊಟ್ಟಿರುವಂತಹ ಡಿಕೆ ಕುಣಿಗಲ್ ಶಾಸಕ ರಂಗನಾಥ್ಗೆ ಶೋಕಾಸ್ ನೋಟಿಸ್. ಕೆಪಿಸಿಸಿಯಿಂದ ಕಾಂಗ್ರೆಸ್ ಶಾಸಕ ರಂಗನಾಥ್ಗೆ ನೋಟಿಸ್. ಪವರ್ ಶೇರಿಂಗ್ ವಿಚಾರದಲ್ಲಿ ಪಕ್ಷದಲ್ಲಿ ಯಾರು ಕೆಮ್ಮಂಗಿಲ್ಲ, ಕ್ಯಾಕರಿಸಂಗಿಲ್ಲ, ಯಾರು ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡಕೂಡದು, ಇದರಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಖಡಕ್ ಸೂಚನೆ ರೀ. ಕುಣಿಗಲ್ ರಂಗನಾಥ್ ಅವರು ಶಾಸಕರಾಗಿರ್ತಾರೆ, ಅವ್ರನ್ನು ಸೇರಿ ಯಾರು ಕೂಡ ಮಾತಾಡೋ ಹಾಗೆ ಇಲ್ಲ. ಹೈಕಮಾಂಡ್ ಹೇಳಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ, ಯಾರು ಮಾತಾಡಂಗಿಲ್ಲ, ಕೆಮ್ಮಂಗಿಲ್ಲ, ಕ್ಯಾಕರಿಸಂಗಿಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಅತಿ ಸೂಕ್ಷ್ಮ ವಿಚಾರವಾಗಿದೆ ಅಂತ ಹೇಳಿದ್ರು ಕೂಡ ದೀಪಾವಳಿಗೆ, ದಸರಕ್ಕೆ, ಮತ್ಯಾವ್ಯಾವ ಹಬ್ಬಕ್ಕೆ, ಯುಗಾದಿಗೆ, ಸಂಕ್ರಾಂತಿಗೆ ಎಲ್ಲರೂ ಒಂದೊಂದು ಮಾತಾಡ್ತಾ ಇದ್ದಾರೆ. ಶಾಸಕರು, ಪಕ್ಷದಲ್ಲಿದ್ದವರು ಮಾತನಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಬೇಕು, ಇಲ್ಲ ಸಿದ್ದರಾಮಯ್ಯ ಅವರು ಪೂರ್ತಿ ಅಧಿಕಾರವನ್ನು ವಹಿಸಬೇಕು ಹೇಳಿದ್ದಾರೆ. ಎಲ್ಲೂ ಮಾತಾಡಂಗಿಲ್ಲ, ನಮ್ಮ ಮಾನ ಮರ್ಯಾದೆ ನಾವು ತಕ್ಕೊಳ್ಳೋದಲ್ಲ ಅಂತ ಹೈಕಮಾಂಡ್ ಎಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ಸಾಕಷ್ಟು ಜನ ಶಾಸಕರು ತಮ್ಮ ಒಲವನ್ನು ತೋರಿಸ್ತಾನೆ ಇದ್ದಾರೆ. ಏನ್ ಹೇಳಿದ್ರು? ಶೋಕಾಸ್ ನೋಟಿಸ್ ಜಾರಿ ಬಂದಿದೆ, ಅವರಿಗೆ ಜಾರಿಯಾಗಿದೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ, ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ, ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು, ಕ್ಯಾಡರ್ಸ್ಗಳು, ಕರ್ನಾಟಕದ ಮತದಾರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ. ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. 100% ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ. ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಂಬ್ಕೊಂಡಿದ್ದೀವಿ. ಹಾರ್ಡ್ಶಿಪ್ ಮೇಲೆ ನಮಗೆ ರಿವಾರ್ಡ್ಸ್ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು, ಬೆಳಗ್ಗೆ 8 ಗಂಟೆ ಅಂದರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡೋಂಥ ಯಾರೋ ನಾಯಕರು ಇದ್ದರೆ ಹೇಳಿ ನನಗೆ. ಸೊ ಹಾಗಾಗಿ ಅವ್ರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ, ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ. ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು. ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ.
including Rangnath, I have asked GC Chandrasekhar to issue notice. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರಾಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ್ದು ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್, ಅವ್ರು ಹೇಳ್ತಾ ಇದ್ದಾರೆ, ನಾನು ಬೇರೆದೇನೂ ಮಾತಾಡಲ್ಲ. ರಂಗನಾಥ್ ಅವ್ರ ಮಾತು, ನಾನು ಬೇರೆದೇನೂ ಮಾತಾಡಲ್ಲ. ಬಟ್ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನನಗೆ ಗೊತ್ತಿದೆ, ನನಗೆ ವಿಶ್ವಾಸ ಇದೆ ಅನ್ನುವಂತಹ ಮಾತಾಡ್ತಾರೆ. ಅದಕ್ಕೆ ಟಕ್ಕರ್ ಕೊಟ್ಟಿರುವಂತಹ DK ಶಿವಕುಮಾರ್ ಅವರು ತಮ್ಮ ಸಂಬಂಧಿ ಅಂತಲೂ ನೋಡೋದಿಲ್ಲ, ನಮ್ಮ ಪರವಾಗಿರುವಂತಹ ಶಾಸಕರು ಅಂತಲೂ ನೋಡೋದಿಲ್ಲ. DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ರಂಗನಾಥ್ ಅವರೇ, ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಮಾತುಕತೆಗಳನ್ನ ಪಬ್ಲಿಕ್ ನಲ್ಲಿ ಮಾತನಾಡೋ ಹಾಗಿಲ್ಲ. ಇದು ರೂಲ್ಸ್, KPCC ಅದು ರೂಲ್ಸ್, ಪಕ್ಷದ ರೂಲ್ಸ್, ಅದನ್ನ ಮುರಿಯೋ ಹಾಗಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ತೇನೆ ಅಂತ ಹೇಳಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಅಗ್ರಿ ಮಾಡಬೇಕು, ಇದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈ ರೀತಿ ಹಾಕಿರುವಂತ ವಾತಾವರಣವನ್ನು ಅದು ಬಿಟ್ಟು ಗೊಂದಲಗಳನ್ನ ಮಾಡೋದು ಸರಿಯಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರೇ ಬಹಿರಂಗವಾಗಿ ನಿಂತ್ಕೊಂಡು ನನಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ನಂಗೆ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕು, ಅಥವಾ ಸತೀಶ್ ಜಾರಕಿಹೊಳಿ ಆಗ್ಬೇಕು, ಪರಮೇಶ್ವರ್ ಅವ್ರು ಆಗ್ಬೇಕು ಅಂತ ಹಿಂಗೆಲ್ಲ ಚರ್ಚೆ ಮಾಡುವ ಹಾಗೆ ಇಲ್ಲ. ಅದನ್ನೇ ಮೊದಲು ಹೇಳ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವೇ ಅದು. ಕಂಡಲ್ಲಿ ಮೀಡಿಯಾ ಕಾಣಿಸ್ತು ಅಂತ ಹೇಳಿದ ತಕ್ಷಣ ತಮ್ಮ ಮನಸ್ಸಿನಲ್ಲಿ ಇರುವಂತದ್ದೆಲ್ಲ ಹೇಳ್ಕೊಳಂಗಿಲ್ಲ, ಬದ್ರು ಹಾಗಿಲ್ಲ, ಸೂಕ್ಷ್ಮ ವಿಚಾರ ಅನ್ನುವಂಥ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.